8,200 ಗಂಟೆಗಳ ವಿಮಾನ ಹಾರಾಟ ಅನುಭವ ಹೊಂದಿದಂತಹ ಪೈಲಟ್ ಅದು. ಸಹ ಪೈಲಟ್ಗೆ 1,100 ಗಂಟೆ ಹಾರಾಟವನ್ನು ಮಾಡಿದಂತಹ ಅನುಭವ ಇತ್ತು. ಇಬ್ಬರು ಅನುಭವಿ ಪೈಲಟ್ಗಳಿದ್ರು. ತಾಂತ್ರಿಕ ದೋಷದಿಂದ ವಿಮಾನ ಪತನವಾಗಿದೆ ಅಂತ ಈಗ ಸದ್ಯಕ್ಕೆ ಬರ್ತಾ ಇದೆ. ಬ್ಲ್ಯಾಕ್ ಬಾಕ್ಸ್ ಮೂಲಕವಾಗಿ ಅದರ ಪತ್ತೆ ಹಚ್ತಾರೆ, ಏನಾಯಿತು ಕೊನೆಯ ಕ್ಷಣದಲ್ಲಿ ಅಂತ ಹೇಳಿ. ಅದು ಈಗ ಅದನ್ನು ಫಸ್ಟ್ ತೆಗೆದುಕೊಳ್ತಾರೆ. ಏನೇ ಬೆಂಕಿ ಹಚ್ಚಿ ಸುಟ್ಟು ಹೋದರೂ ಕೂಡ ಬ್ಲ್ಯಾಕ್ ಬಾಕ್ಸ್ ಅನ್ನುವಂಥದ್ದು ಏನಿದೆ ಅದು ಇರುತ್ತೆ. ಅದನ್ನು ತೆಗೆದುಕೊಂಡ ನಂತರ ATCಗೆ ಹೇಗೆ ಕನೆಕ್ಷನ್ ಆಗಿತ್ತು, ಜೊತೆಗೆ ಅಲ್ಲಿ ಏನು ಸಮಸ್ಯೆ ಆಯಿತು, ಕೊನೆಯ ಟೈಮಲ್ಲಿ ಅವ್ರು ಏನು ಹೇಳಿದರು, ವಿಮಾನದಲ್ಲಿ ಏನು ಸಮಸ್ಯೆ ಆಯಿತು, ಎಲ್ಲವೂ ಕೂಡ ಗೊತ್ತಾಗುತ್ತೆ ಅಲ್ಲಿ. ಈಗ ಸದ್ಯಕ್ಕೆ ಬರ್ತಾ ಇರುವಂಥದ್ದು ಇಷ್ಟೇ. ಅದೇನೇ ಗೊತ್ತಾದರೂ ಕೂಡ, ಘಟನೆಗೆ ಏನೇ ಕಾರಣ ಅಂತ ಹೇಳಿದರೂ ಕೂಡ ಈಗ ಅಲ್ಲಿ ಹೋದಂಥವ್ರು ಯಾರೂ ಬರೋದಿಲ್ಲ. ಬಹಳ ಸಂಕಟವನ್ನು ಉಂಟು ಮಾಡ್ತಾ ಇದ್ದಂಥ ದಿನ ಇವತ್ತು. ಮೊನ್ನೆ ಕಾಲು ತೊಳೆತದಲ್ಲಿ ಹೇಗೆ ಸಂಕಟ ಆಯಿತು ಅದೇ ರೀತಿಯಾಗಿ ಇವತ್ತು ಕೂಡ ಅದೇ ರೀತಿಯಾದಂಥ ಸಂಕಟ ಆಗ್ತಾ ಇದೆ ಅಲ್ಲಿ. ನನ್ನ ಸಹೋದರಿ ರವೀಶ್ ಇದ್ದಾರೆ. ರವೀಶ್, ಈ ಪ್ರಕರಣವನ್ನು ನೋಡ್ತಾ ಇದ್ದಾಗ ಈಗ ಒಂದು ರೀತಿಯಾದಂಥ ಸಂಕಟ ಇದೆ. ಬಟ್ ಈಗ ಏನು ಕಾರಣ, ಇವೆಲ್ಲ ಏನೇ ಹೇಳಿದರೂ ಕೂಡ ಅವರಂತೂ ಬರುವಂತಹ ಚಾನ್ಸ್ ಅಂತೂ ಇಲ್ಲವೇ ಇಲ್ಲ. ಬಟ್ ಏನು ಮಾಡಬಹುದು ಈಗ ಅಂತ ಹೇಳಿ ಈ ಸಂದರ್ಭಗಳಲ್ಲಿ? ಅಲ್ಲಿರುವಂಥ ವಿದ್ಯಾರ್ಥಿಗಳು ಪಾಪ ಗಾಯಗೊಂಡಿದ್ದಾರೆ, ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ. ಒಂದು ರೀತಿಯಾಗಿ ಎಲ್ಲರ ಜೀವನವೂ ಕೂಡ ಛಿದ್ರ. ಮೊನ್ನೆ ನಾವು ಮಾತನಾಡ್ತಾ ಇದ್ವಲ್ಲ ರವೀಶ್, ಕಾಲು ತುಳಿತದಲ್ಲಿ ಪಾಪ ಒಬ್ಬನ ಮಗನ ಕಳ್ಕೊಂಡಿರುವಂಥ ತಂದೆ ಎಷ್ಟು ಗೋಳಾಡ್ತಾ ಇದ್ರು. ಇಲ್ಲಿ ಅನೇಕರು ಫ್ಯಾಮಿಲಿ ಸಮೇತವಾಗಿ ಪ್ರಯಾಣವನ್ನು ಮಾಡ್ತಾ ಇದ್ರು. ಆ ಇಡೀ ಫ್ಯಾಮ್ಲಿನೇ ಏನಾದರೂ ನಾಶವಾಗಿ ಹೋಗ್ಬಿಟ್ರೆ ಹೆಂಗ್ರಿ ಅವರ ಪರಿಸ್ಥಿತಿ? ಅದನ್ನು ಹೆಂಗೆ ಜೀರ್ಣಿಸಿಕೊಳ್ಳೋದು ರವೀಶ್ ಪಾಪ ಆ ಕುಟುಂಬಗಳೆಲ್ಲ? ಅರುಣ್, ನಿಜಕ್ಕೂ ಕೂಡ ಈ ಒಂದು ದುರಂತದ ವಿಚಾರದ ಬಂದಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಆ ಒಂದು ದೇಹಗಳನ್ನು ಗುರುತಿಸೋದೇ ಒಂದು ರೀತಿಯಲ್ಲಿ ದೊಡ್ಡ ಕಷ್ಟ ಆಗಿಬಿಡುತ್ತೆ. ಇಂಥ ಸನ್ನಿವೇಶದಲ್ಲಿ ಈ ಒಂದು ಪ್ರಕರಣ ಏನಿದೆ, ಇಡೀ ಪ್ರಕರಣದಲ್ಲಿ ಎಲ್ಲೋ ಒಂದು ಕಡೆ ರಕ್ಷಣಾ ಕಾರ್ಯವನ್ನು ಒಂದು ಕಡೆ ಮಾಡೋದ್ರ ಜೊತೆಗೆ ಆ ಒಂದು ಮಡಿದಂಥವ್ರು, ಯಾಕೆಂದರೆ 1, 2, 3 ಸಾವಲ್ಲ, 100 ಸಾವಾಗಿರ್ತಕ್ಕಂಥದ್ದು. ಹಾಗಾಗಿ ಇಂಥ ಸಂದರ್ಭದಲ್ಲಿ ಆ ಒಂದು ಫ್ಯಾಮಿಲಿಗಳ ಬಗ್ಗೆಯೂ ಕೂಡ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಅವರನ್ನು ಸಂಪರ್ಕ ಮಾಡಬೇಕಾಗುತ್ತೆ, ಮತ್ತು ಅವರು ಅವರ ಫ್ಯಾಮಿಲಿಯವ್ರನ್ನ ಗುರುತಿಸಬೇಕಾಗುತ್ತೆ. ಇದು ಒಂದು ರೀತಿಯಲ್ಲಿ ಕಷ್ಟ ಅಂತಲೇ ಹೇಳ್ಬೋದಾಗಿದೆ. ಹಾಗಾಗಿ ಇದು ಒಂದು ರೀತಿಯಲ್ಲಿ ಸವಾಲಿನ ಕೆಲಸ. ಜೊತೆಗೆ ಈಗ ಬದುಕುಳಿದಿರ್ತಕ್ಕಂಥವರು ಕೆಲವರು ಏನಿದ್ದಾರೆ ಅವ್ರನ್ನ ಆಸ್ಪತ್ರೆಗೆ ಸಾಗಿಸಿ ಅಲ್ಲಿ ರಕ್ಷಣಾ ಕಾರ್ಯ ಮಾಡುವಂಥದ್ದೇನಿದೆ ಅದು ಕೂಡ ಒಂದು ರೀತಿಯಲ್ಲಿ ಸವಾಲಿನ ಕಷ್ಟ ಅಂತಲೇ ಹೇಳ್ಬೋದು. ಇಂಥ ಒಂದು ರೀತಿಯಲ್ಲಿ ಅಪಘಾತದ ಸನ್ನಿವೇಶಗಳಲ್ಲಿ, ಘಟನೆಗಳ ಸಂದರ್ಭದಲ್ಲಿ ನೀವು ಹೇಳಿದಂತೆ ಆ ಒಂದು ಕಳೆದುಕೊಂಡಂಥವರ ಫ್ಯಾಮಿಲಿ ಏನಿದೆ, ಆ ಫ್ಯಾಮಿಲಿಯವರ ಒಂದು ಯಾತನೆ ಏನಿದೆ, ನಿಜಕ್ಕೂ ಕೂಡ ಅದು ಯಾರಿಗೂ ಕೂಡ ಬರಬಾರ್ದು ಅನ್ನೋದೇ ಎಲ್ಲರ ಒಂದು ರೀತಿಯಲ್ಲಿ ಪ್ರಾರ್ಥನೆಯಾಗಿರ್ತಕ್ಕಂಥದ್ದು. ಹಾಗಾಗಿ ಎಲ್ಲೋ ಒಂದು ಕಡೆ ಆ ಒಂದು 169 ಭಾರತೀಯರು, ಜೊತೆಗೆ 53 ಜನ ಬ್ರಿಟಿಷ್, ಆ ಒಂದು ಇಂಗ್ಲೆಂಡ್ನವರು, ಜೊತೆಗೆ 7 ಜನ ಪೋರ್ಚುಗಲ್ಲು, ಮತ್ತು ಒಬ್ಬರು ಇದರಿಂದ ಕೆನಡಾದವರು ಕೂಡ ಆ ಒಂದು ಪ್ರಯಾಣದಲ್ಲಿ ಪ್ರಯಾಣಿಕರಾಗಿದ್ರು ಅಂತಲೂ ಕೂಡ ಈಗಾಗಲೇ ಆ ಒಂದು ಏರ್ ಇಂಡಿಯಾ ಅಧಿಕೃತವಾಗಿ ಪ್ರಕಟಣೆ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಅವ್ರನ್ನೆಲ್ಲ ಗುರುತಿಸೋದ್ರ ಜೊತೆಗೆ ಈಗಿರ್ತಕ್ಕಂಥ ಗಾಯಾಳುಗಳಿಗೂ ಕೂಡ ಸೂಕ್ತ ಚಿಕಿತ್ಸೆಯನ್ನು ಕೂಡ ಕೊಟ್ಟು ಅವರನ್ನು ಉಳಿಸುವಂತ ಕೆಲಸ ಮಾಡಬೇಕಾಗಿದೆ. ಜಸ್ಟ್ ಹ್ಯಾಂಗ್ ಆನ್, ಹಾಗೆ ಇರಿ ರವೀಶ್, ವಾಪಸ್ ಬರ್ತೀನಿ ನಿಮ್ಮ ಹತ್ರ.